ನಮಸ್ಕಾರ ಎಲ್ಲ ನಿಗಮ ಚಾನಲ್ನ ಪ್ರೇಕ್ಷಕರಿಗೆ KBNN ವರ್ಕರ್ಸ್ ಫೆಡರೇಷನ್ KSRTC BMTC NWKRTC KKRTCಯ ವರ್ಕರ್ಸ್ ಫೆಡರೇಷನ್ನ ಪರವಾಗಿ ನಮಸ್ಕಾರಗಳು. ನಾನು ಎಸ್ ನಾಗರಾಜು, ಪ್ರಧಾನ ಕಾರ್ಯದರ್ಶಿ KBNN ವರ್ಕರ್ಸ್ ಫೆಡರೇಷನ್. ಗೆಳೆಯರೇ, ಇವತ್ತು ಸಾರಿಗೆ ನಿಗಮದಲ್ಲಿ ಯಾವ ವಿಷಯದ ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಅನ್ನೋದು ಗೊಂದಲದ ಗೂಡಾಗಿದೆ. ಒಂದಾದರೆ ಚರ್ಚೆ ಮಾಡ್ಬೋದು, ನೂರಾರು. ಮುಖ್ಯವಾಗಿ ಇವತ್ತು ವೇತನ ಹೆಚ್ಚಳ ಆಗಬೇಕು, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಸುಮಾರು ವರ್ಷದಿಂದ 1/1/24ರಿಂದನೂ ಅದು ಜಾರಿಗೆ ಬರಬೇಕಾಗಿದೆ. ವೇತನ ಹೆಚ್ಚಳ ಅದಕ್ಕೂ 3 ತಿಂಗಳ ಮುಂಚೆನೇ ಪ್ರಾರಂಭ ಮಾಡಬೇಕಾಗಿತ್ತು ಆಡಳಿತ ವರ್ಗ ಸರ್ಕಾರಗಳು ಮಾತುಕತೆನ. ಆದರೆ ಆ ಥರ ಮಾಡಿಲ್ಲ. ಹಿಂದೆಗಳು ಹಲವಾರು ಇತಿಹಾಸ ತೆಗೆದು ನೋಡಿದ್ರೆ ಯಾವಾಗಲೂ ಆ ಥರ ಮಾಡಿಲ್ಲ. 24 ಹೋಗಿ 26 ಬಂದಿದೆ, ಇನ್ನೂ ಫೈನಲ್ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂಥೇಳಿ ನಮ್ಮ ಸಂಘಟನೆ ಪ್ಲಸ್ ಇತರೆ 6 ಸಂಘಟನೆಗಳು ಸೇರಿ ಒಂದು ಒಕ್ಕೂಟ ಅಂತ ಮಾಡಿಕೊಂಡು ಒಕ್ಕೂಟದ ಮೂಲಕ ಹಲವಾರು ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಈಗ ಮುಖ್ಯವಾಗಿ ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯಲ್ಲಿ ನಮ್ಮ ನೌಕರರು ಒಕ್ಕೂಟ ಮತ್ತು ಕೂಟದ ಕಾರ್ಯಕರ್ತರು ಪದಾಧಿಕಾರಿಗಳು ಬರ್ತಾ ಇದ್ದಾರೆ. 21 ಬೆಂಗಳೂರಿಗೆ ಬಂದ ಮೇಲೆ ಅನಿರ್ದಿಷ್ಟ ಕಾಲದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೋಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಯಾಕೆ ಈ ಹೋರಾಟ ಯಾಕೆ? ಈ ಮೂಗಿಡಿದ್ರೆ ಬಾಯಿ ಬಿಡುವುದು ಅನ್ನೋದು ಗಾದೆ ಇದೆ. ಹಾಗೆ ಆಡಳಿತ ವರ್ಗ ಸರ್ಕಾರಗಳಿಗೆ ಚರ್ಚೆ ಮೂಲಕ ಒಳ್ಳೆ ಮಾತಿನಲ್ಲಿ ಕಿವಿಗೆ ಹೋಗೋದು ಇಲ್ಲ, ಕಣ್ಣಿಗೆ ಕಾಣೋದು ಇಲ್ಲ, ಕಿವಿಗೆ ಕೇಳಿಸೋದು ಇಲ್ಲ. ಅವ್ರಿಗೆ ಹೋರಾಟ ಒಂದೇ ದಾರಿ. ಇನ್ನೊಂದು ಗಾದೆ ಇದೆ, ಎತ್ತು ತಾಯಿ ಮಗು ಅಳದೇ ಇದ್ರೆ ಹಾಲು ಕುಡಿಸಲ್ಲ ಅಂತ. ಹಾಗೆ ಇಲ್ಲಿ ಕೂಡ ಅದೇ ಒಂದು ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 8ನೇ ತಾರೀಕು 8/4/26ರಂದು ನಮ್ಮ ಒಕ್ಕೂಟದ ಸಲಹೆಗಾರರಂಥ ಡಾಕ್ಟರ್ ರಾಧಾಕೃಷ್ಣನ್ ಅವರು ಈ ಒಂದು ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದ್ರು ಚಿತ್ರದುರ್ಗದಲ್ಲಿ. ಈ ಪರಿಸ್ಥಿತಿ ಆಗಿದೆ ಅಂದರೆ 37 ಡಿಗ್ರಿ ಬೆಂಗಳೂರಲ್ಲಿದ್ದರೆ ಚಿತ್ರದುರ್ಗದಲ್ಲಿ 40 ಇದೆ, ಗುಲ್ಬರ್ಗ ಬೀದರ್ಗಳಲ್ಲಿ 44 ಇದೆ. ಇಂಥ ಒಂದು ವಾತಾವರಣದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿಜ, ಕೆಲವರು ಟೀಕೆಗಳು ಶುರುವಾಗಿದ್ದಾವೆ. ಒಕ್ಕೂಟದಲ್ಲಿ ಯಾರೂ ಇಲ್ಲ. ಉದಾಹರಣೆಗೆ ನಾನು KBNN ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಅದರಲ್ಲಿ ಭಾಗವಹಿಸಬೇಕಾಗಿತ್ತು. ಉದಾಹರಣೆಗೆ ಒಂದು 8ನೇ ತಾರೀಕಿನ ಮುಂಚೆ, ಒಂದು 2 ದಿವಸ ಮುಂಚೆ ಕಣ್ಣಿನ ಪೊರೆ ಚಿಕಿತ್ಸೆ ಪಡೆದು ಡಾಕ್ಟ್ರು ಈ ಒಂದು ಗ್ಲಾಸನ್ನು ಕೊಟ್ಟಿದ್ದಾರೆ, ಇದು ಹಾಕ್ಕೊಂಡೇ ಓಡಾಡಿ ಆಚೆ ಹೋಗಬೇಡಿ ಅಂಥೇಳಿ. ಇವತ್ತು ನಿಗಮ ಚಾನಲ್ನಲ್ಲಿ ಒಂದು ಚರ್ಚೆ ಮಾಡಬೇಕು, ಒಂದು ಸಂದರ್ಶನಕ್ಕೆ ಬನ್ನಿ ಅಂತ ಕರೆದ ಉದ್ದೇಶ ನಾನು ಬಂದಿದ್ದೀನಿ. ಗೆಳೆಯರೇ, ಇವತ್ತು ಹೋರಾಟ ಯಾರೇ ಮಾಡಲಿ ಅದನ್ನು ಸ್ವಾಗತ ಮಾಡಬೇಕಾದ್ದು ಒಂದು ಟ್ರೇಡ್ ಯೂನಿಯನ್ನ ಕರ್ತವ್ಯ. ಕೆಲವು ಇಲ್ಲಿ ಹಂಗಲ್ಲ. ಈ ಸಾರಿಗೆ ನಿಗಮದಲ್ಲಿ ಒಂದು 16 ಟ್ರೇಡ್ ಯೂನಿಯನ್ ಇರ್ಬೋದು. 16 ಟ್ರೇಡ್ ಯೂನಿಯನ್ಗಳಲ್ಲಿ ಹೊಂದಾಣಿಕೆ ಆಗಬೇಕು, ಎಲ್ಲರೂ ಒಂದಾದರೆ ಸಮಸ್ಯೆ ಬಗೆಹರಿತದೆ ಅನ್ನೋದು ಸಾರಿಗೆ ನೌಕರರ ಸುಮಾರು 1,20,000 ಜನ ನೌಕರರ ಅಭಿಪ್ರಾಯ ಆಗಿದೆ. ಜೊತೆಗೆ ಬೇಡಿಕೆ ಏನಿರಬೇಕು? ಸುಪ್ರೀಂ ಕೋರ್ಟ್ ಹೇಳಿದೆ, ರಾಷ್ಟ್ರೀಯ ಕಾರ್ಮಿಕ ಸಂಘಗಳು ಹೇಳಿದ್ದಾವೆ, ನೌಕರರ ಸಂಘಗಳು ಹೇಳಿದ್ದಾವೆ. ಏನಂತೇಳಿ ಸಮಾನ ಕೆಲಸಕ್ಕೆ ಸಮಾನ ವೇತನ. ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ನಾವು ಒಕ್ಕೂಟದಿಂದ ಸಮಾನ ವೇತನ ಬೇಕು ಅಂತ ಹೇಳಿ ಇವತ್ತು ಆಡಳಿತ ವರ್ಗ ಮತ್ತು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೀವಿ. ಯಾರಿಗೆ ಸಮಾನ ವೇತನ? ಮುಖ್ಯವಾಗಿ ಸರ್ಕಾರಿ ನೌಕರರಿಗೆ. ಅಂದರೆ ಸರ್ಕಾರದಲ್ಲಿ ಒಬ್ಬ ಡ್ರೈವರ್ ಬೆಳಗ್ಗೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಬಿಡ್ತಾರೆ, ಸಾಯಂಕಾಲ ಅವ್ರಿಗೆ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ. ಸುಮಾರು ಒಂದು 2-3 ಗಂಟೆ ಕೆಲಸ. ಅವ್ರಿಗೆ ಕೆಲಸಕ್ಕೆ ಸೇರಿದ ತಕ್ಷಣ ಸುಮಾರು 40,000 ರೂಪಾಯಿ. ಆದರೆ KSRTC BMTC NWKRTC ಕೆಲಸ ಸೇರಿದ ತಕ್ಷಣ ಕೇವಲ 14,000 ರೂಪಾಯಿ. ಎಷ್ಟು ವ್ಯತ್ಯಾಸ? ಅಥವಾ 14,000 ಇವರು ಏನು ಹೇಳ್ತಾರೆ, ಅದು ಸ್ಯಾಲ್ರಿ ಅಲ್ಲ, ಸ್ಟೈಫಂಡು
ಅವ್ರನ್ನ ಟ್ರೈನಿಂದ ತೊಗೋತೀವಿ. ಟ್ರೈನಿಂದ ತೊಗೊಂಡು ಕೆಲಸ ಮಾಡಿಸೋದೇನು? ಡ್ರೈವಿಂಗೇ. ಯಾವುದೇ ಟ್ರೈನಿಂಗ್ ಇಲ್ಲ. ಆದರೂ ಆಲ್ ರೈಟ್, ಹಿಂದೆ 2 ವರ್ಷ ಇತ್ತು, ಈ ಸದ್ಯಕ್ಕೆ 1 ವರ್ಷಕ್ಕೆ ಬಂದಿದೆ. 1 ವರ್ಷ ದುಡಿಯೋಣ ಸಂಸ್ಥೆಗೋಸ್ಕರ ಅಂಥೇಳಿ ಒಪ್ಕೊಂಡು 1 ವರ್ಷ ಆದಮೇಲೆ ಪ್ರೊಬೇಷನರಿ ಬಂದರೆ ಎಷ್ಟು ಬರ್ತದೆ? 18,000 ರೂಪಾಯಿ. 18,000 ಎಲ್ಲಿ? 35ರಿಂದ 40,000 ಸರ್ಕಾರಿ ನೌಕರಿಗೆ ಕೊಡೋದು ಎಲ್ಲಿ? ಎಷ್ಟು ಡಿಫ್ರೆನ್ಸು? ಯಾಕೆ ಇದು ಈ ಅನ್ಯಾಯ? ನಿಜ ಹಿಂದಿಂದ ಅನ್ಯಾಯ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಹಿಂದೆ ಆಗಿದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಸರ್ಕಾರ ಆಡಳಿತ ವರ್ಗ ಕೊಡೋಕ್ಕೆ ಸಾಧ್ಯತೆ ಇದೆ. ಯಾಕೆ ಆಗಲ್ಲ? ಕೆಲವು ಮೊನ್ನೆ ನಾವು ಮಾತುಕತೆಗೆ ಹೋದಾಗ 6/4/26ರಲ್ಲಿ ಆಡಳಿತ ವರ್ಗ ಇಷ್ಟು 1 ಗಂಟೆಗೆ ಅವರೇ ಚರ್ಚೆ ಮಾಡಿದ್ರು. ಸಂಸ್ಥೆಗೆ ಏನೇನು ಆದಾಯ ಬರ್ತದೆ, ಏನು ಖರ್ಚಿದೆ, ಎಷ್ಟು ನಷ್ಟ ಆಗಿದೆ ಅಂಥೇಳಿ. ಸಾರಿಗೆ ಸಂಸ್ಥೆ ಹುಡ್ದಾಗಿಂದ ನಾನು 1980ರಿಂದ ಆಡಳಿತ ವರ್ಗದ ಜೊತೆ ಈ ವೇತನ ಹೆಚ್ಚಳದ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದೀನಿ. ಬರೀ ಅದೊಂದೇ ಆಗ್ತಿರಲಿಲ್ಲ. ಹಿಂದೆ ಏನು ಬೇಡಿಕೆಗಳು ಕೇಳ್ತೀವೋ ಅವೆಲ್ಲ ಚರ್ಚೆ ಆಗೋವು. ಆಡಳಿತ ವರ್ಗದ ಪರವಾಗಿ ಎಲ್ಲ ಇಲಾಖೆಯ ಮುಖ್ಯಸ್ಥರು ಅದರಲ್ಲಿ ಭಾಗವಹಿಸ್ತಿದ್ರು. ಈಗ ಹಂಗಲ್ಲ. 4 MDಗಳು ಏನೋ ಬರ್ತಾವ್ರೆ ಸದ್ಯ. ಬೇರೆ ಎಲ್ಲ ಇಲಾಖೆ ಮುಖ್ಯಸ್ಥರು ಅಲ್ಲಿ ಬರೋದೇ ಇಲ್ಲ. ಅಲ್ಲಿ ಬೇರೆ ವಿಷಯಗಳು ಹೋಗೋದೇ ಇಲ್ಲ. ಬರೀ ವೇತನ ಹೆಚ್ಚಳ ಮಾತ್ರ ತಗೋತಾರೆ. ಅದು ಯಾಕೋ ಗೊತ್ತಿಲ್ಲ. ಬೇರೆ ವಿಷಯಗಳು ಎಷ್ಟಿದೆ ಅಂದರೆ ಹೇಳಕ್ಕೆ ಅಸಾಧ್ಯವಾದಷ್ಟಿದ್ದಾವೆ. ಆಯಿತು, ವೇತನ ಹೆಚ್ಚಳ ಆಗೋಗ್ಲಿ, ಆಮೇಲೆ ಕೂತ್ಕೊಂಡು ಇವೆಲ್ಲ ಮಾಡೋಣ ಅಂದರೆ ಅವ್ರು ಹೇಳೋದು ನಮ್ಮ ಹತ್ರ ಹಣ ಇಲ್ಲ. ಎಲ್ಲಿದೆ ಹಣ? ಸರ್ಕಾರದ ಬಳಿ ಇದೆ. ಸರ್ಕಾರ ಅನುದಾನ ಕೊಟ್ಟರೆ ನಾವು ಕೊಡೋಕ್ಕೆ ಸಾಧ್ಯ. ಸರ್ಕಾರ ಅನುದಾನ ಯಾಕೆ ಕೊಡ್ತದೆ? ಸರ್ಕಾರ ಹೇಳೋದೇನು? ನಾವು ಈ ಸಂಸ್ಥೆಗಳನ್ನ ಲಾಭ ಮಾಡೋಕ್ಕೆ ನಾವು ಸೃಷ್ಟಿ ಮಾಡಿಲ್ಲ, ಸೇವೆ ಮಾಡೋಕ್ಕೆ ಮಾಡಿರೋದು. ಈಗ ಪೊಲೀಸ್ ಇಲಾಖೆ ಅಥವಾ ಆರೋಗ್ಯ ಇಲಾಖೆ, ಈ ಇಲಾಖೆಗಳಲ್ಲಿ ಆದಾಯ ಏನು ಬರ್ತದೆ ಅಂತ ನೋಡಿದ್ರೆ ಏನೂ ಇಲ್ಲ, ಖರ್ಚು ಅಷ್ಟೇ ಇರ್ತದೆ. ಹಾಗೆ ಇಲ್ಲೂ ಕೂಡ ಆದಾಯವನ್ನು ನೋಡುವುದಲ್ಲ, ನಷ್ಟನೂ ಇರಬಾರ್ದು ಲಾಭನೂ ಇರಬಾರ್ದು ಅನ್ನೋ ಥರ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ನಡೆಸ್ಬೇಕಾದ್ರೆ ನಮಗೆ ಸಪ್ರೇಟ್ ಆದಂಥ ಒಂದು ಆಡಳಿತ ಯಂತ್ರ ಇದೆ, ವ್ಯವಸ್ಥಾಪಕ ನಿರ್ದೇಶಕರ ಒಂದು ಅಧಿಕಾರದಲ್ಲಿ. ಏನು ಈಗ ನಾವು ಪ್ರೈವೇಟ್ ಬಸ್ನವರು ಒಂದು ಹಬ್ಬ ಬಂದರೆ ನಾವು 100 ರೂಪಾಯಿ ಇರೋದನ್ನ 1000 ರೂಪಾಯಿ ಮಾಡ್ತಾರೆ. ನಾವು ಹಂಗೆ ಮಾಡೋಕ್ಕಾಗಲ್ಲ. ನಾವು 100 ರೂಪಾಯಿಗೆ ಓಡಿಸ್ಬೇಕಾಗತ್ತೆ. ಆ ಒಂದು ವ್ಯವಸ್ಥೆ ಇದು ಸಾರ್ವಜನಿಕ ಸೇವಾ ವಲಯ ಆಗಿರೋದ್ರಿಂದ ನಾವು ಸೇವೆ ಮಾತ್ರ ಇಟ್ಕೊಂಡು ಹೋಗ್ತಿದ್ದೀವಿ. ಇಂಥ ಒಂದು ಸಂಸ್ಥೆಯಲ್ಲಿ ದುಡಿಯುವಂಥ ನೌಕರರು ಹಬ್ಬ ಹರಿದಿನಗಳು ಕೆಲಸ ಮಾಡ್ತೀವಿ. ಎಷ್ಟೇ ಬಿಸಿಲಿದ್ರೂ ನಾವು ಮಾಡಬೇಕಾಗತ್ತೆ. ಮತ್ತು ಎಷ್ಟು ಗಂಟೆ 8 ಗಂಟೆ ಮಾಡಬೇಕು ಅಂತ ನಿಯಮ ಇದ್ದರೂ ಕೂಡ ಆ ನಿಯಮ ಎಲ್ಲೂ ಜಾರಿ ಆಗಲ್ಲ. 12, 13, 14, 15, 16 ಗಂಟೆ ದುಡಿತಾರೆ ನಮ್ಮ ನೌಕರರು. ಅಷ್ಟು ಕಷ್ಟಪಟ್ಟು ದುಡಿಯೋರಿಗೆ ಅವ್ರಿಗೆ ಸಮಾನ ವೇತನ ಕೊಟ್ರಪ್ಪ ಅಂದರೆ ತಯಾರಿಲ್ಲ, ನಮ್ಮ ಹತ್ರ ಹಣ ಇಲ್ಲ ಅಂದರೆ ಇದು ಯಾವ ನ್ಯಾಯ? ಅದರಿಂದ ನಾವು ಒಕ್ಕೂಟದಿಂದ ತೀರ್ಮಾನ ಮಾಡಿದ್ದೀವಿ, ಹೋರಾಟದ ಮೂಲಕನೇ ಇವು ಪಡಿಬೇಕು ಅಂಥೇಳಿ. ಇಂಥ ಒಂದು ಸಂದರ್ಭದಲ್ಲಿ ಟೀಕೆಗಳು ಟಿಪ್ಪಣಿಗಳು ಸಹಜ. ಬೇರೆ ಬೇರೆ ಸಂಘಟನೆಗಳು ಇದಾವಲ್ಲ, ಅವರು ಏನು ಹೋರಾಟ ಮಾಡ್ತೀವಿ ಅಂತ ಹೇಳಲ್ಲ. ಅವರು ನಿಜ ನೌಕರರು ಹೇಳ್ತಾರೆ ಎಲ್ಲರೂ ಒಂದಾಗಿ ಅಂತ. ಒಂದಾಗ ಬೇಡ, ಸುಮ್ಮನೆ ಇದ್ರೆ ಸಾಕು. ಸುಮ್ಮನೆ ಇರಲ್ಲ. ಟೀಕೆಗಳು ಹೇಗಿದೆ ಅಂದರೆ, ಈಗ ಪಾದಯಾತ್ರೆ ಬರ್ತಾ ಇದೆ. ಪಾದಯಾತ್ರೆಯ ನಾಯಕತ್ವವನ್ನು ಕೂಟದ ಅಧ್ಯಕ್ಷರಾದ ಚಂದ್ರು ಅವರು ವಹಿಸ್ಕೊಂಡಿದ್ದಾರೆ. ಮಧ್ಯದಲ್ಲಿ ಬರ್ತಾರೆ ಕೆಲವರು, ವಾರದ ರಜೆ ಸಹ ಬರ್ತಾರೆ, ರಜೆ ಹಾಕಿ ಬರ್ತಾರೆ. ಆದರೆ ಸಂಸ್ಥೆಯ ಒಂದು ಸೇವೆಗೆ ಯಾವುದೇ ಅಡಚಣೆ ಆಗದಂಗೆ ಬರ್ತಾ ಇದೆ. ಅದರಲ್ಲಿ ಎಲ್ಲರೂ ನಡೆಯೋಕ್ಕಾಗಲ್ಲ. ಉದಾಹರಣೆ, ನನಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಹೋಗೋಕ್ಕೆ ಆಗಲ್ಲ ಅಲ್ಲಿಗೆ. ಆ ಪರಿಸ್ಥಿತಿ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ. ಯಾರು ಕಾರ್ಯಕರ್ತರು ಅವ್ರ ಟೋಕನ್ ನಂಬರ್ ಕೊಡಿ, ಯಾಕೆ ನಾವು ಡಿಪೋ ಹತ್ರ ಮಾತಾಡ್ತೀವಿ, ನಾವು DC ಹತ್ರ ಮಾತಾಡ್ತೀವಿ, ನಾವು MD ಹತ್ರ ಮಾತಾಡ್ತೀವಿ, ಆ್ಯಕ್ಷನ್ ತೊಗೊಳ್ಳಿ ಅಂತೇಳಿ. ಏನ್ರಿ ಇದು? ಒಬ್ಬ ನೌಕರರ ಸಂಘಗಳ ಕಾರ್ಯಕರ್ತರುಗಳು ಮಾಡೋ ಕೆಲಸನ ಇದು? ನಾನು ಕೇಳೋದು ಇಷ್ಟೇ. ನಿಜ, ಕೆಲವರು ನಿಮ್ಮ ಒಕ್ಕೂಟದೇನು ಹಿಂದೆ ನಾವು ಹೋರಾಟ ಮಾಡಿದಾಗ ನಾವು ಭಾಗವಹಿಸಲ್ಲ ಅಂತ ಹೇಳಿದಿರಾ? ಹೌದು, ಹೇಳಿದ್ದೀವಿ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಸರಿ ಅಂತ ನಾನು ವಾದ ಮಾಡಲ್ಲ. ಆದರೆ ಅವತ್ತು ಪ್ರಶ್ನೆ ಕೇಳಿದ್ವೇನು ಸಂಸ್ಥೆ ಇವರು ಯಾರು ಮಾಧ್ಯಮದವರು, ಇಷ್ಟನೇ ತಾರೀಕು ಗಾಡಿ ಓಡ್ತಾವ ಇಲ್ವಾ? ನಾನು ಹೇಳಿದೆ ಓಡ್ತವೆ. ಹೇಗೆ? ಅವರು ಯಾರೋ ಕರೆ ಕೊಟ್ಟವರಲ್ಲ ಮುಷ್ಕರಕ್ಕೆ. ನೌಕರರ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಮುಷ್ಕರಕ್ಕೆ ಕರೆ ಕೊಟ್ಟರೆ ಅದು ಯಶಸ್ವಿ ಆಗುತ್ತೆ. ನೌಕರರ ಬೇಡಿಕೆ ಏನು ಇವತ್ತು? ಮುಖ್ಯವಾಗಿ 4 ವರ್ಷಕ್ಕೊಮ್ಮೆ ನಮಗೆ ಈ ಹೊಡೆದಾಟ, ಜಂಜಾಟ, ಟ್ರಾನ್ಸ್ಫರು, ವರ್ಗಾವಣೆ, ಮುಷ್ಕರ ಬೇಡ.
ಸರ್ಕಾರಿ ನೌಕರಿಗೆ ಯಾವಾಗ ಜಾಸ್ತಿ ಆಗುತ್ತೋ ಬೇಸಿಕ್ಕು ನಮಗೂ ಹಂಗೆ ಜಾಸ್ತಿ ಆಗಬೇಕು. ಈಗಾಗಲೇ ಕೈಗಾರಿಕಾ ಹಿಂದೆ ಆದಂಥ ಕೈಗಾರಿಕಾ ಒಪ್ಪಂದಗಳಲ್ಲಿ DA, HRA, CCA ಸರ್ಕಾರಿ ನೌಕರಿಗೆ ಜಾಸ್ತಿ ಆದಾಗ ನಮಗೂ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತದೆ. ಅದೇ ಥರ ಬೇಸಿಕ್ಕು ಮಾಡಿಬಿಡಿ ಅನ್ನೋದು ನೌಕರರ ಬೇಡಿಕೆ. ಆದರೆ ಕೆಲವು ನಮ್ಮ ಸ್ನೇಹಿತ ಸಂಘಟನೆಗಳು ಅದು ಬೇಡ, ಅಗ್ರಿಮೆಂಟ್ ಯಾವುದು? ಅಗ್ರಿಮೆಂಟ್ ಅಂದರೆ ಏನು? ಆಡಳಿತ ವರ್ಗ ಮತ್ತು ನೌಕರರ ಸಂಘಗಳು ಜಂಟಿಯಾಗಿ ಚರ್ಚೆ ಮಾಡಿ ಒಂದು MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಅದನ್ನು ಸರ್ಕಾರಕ್ಕೆ ಕಳಿಸಿದ ಮೇಲೆ ಅದು ವಾಪಸ್ ಸರ್ಕಾರ ಅಪ್ರೂವ್ ಮಾಡಿ ಇಲ್ಲಿ ಬಂದರೆ ಅದನ್ನು ಕೈಗಾರಿಕಾ ಒಪ್ಪಂದ ಅಂತ ಹೇಳ್ತಾರೆ. ಅದಾಗಿರೋದು 1992ರಲ್ಲಿ ಮಾತ್ರ. ಅದಾದಮೇಲೆ ಯಾವ ಅಂಥ ಒಪ್ಪಂದಗಳಾಗಿಲ್ಲ, ಅಗ್ರಿಮೆಂಟೇ ಆಗಿಲ್ಲ. ಅದು ಇವತ್ತು ಕೆಲವರು ಅಗ್ರಿಮೆಂಟು ಅಂತಾರೆ. ಅದನ್ನು ಏಕಪಕ್ಷೀಯವಾಗಿ ಜಾರಿ ಮಾಡ್ತಾ ಇದ್ದಾರೆ. ಅದನ್ನು ಅಗ್ರಿಮೆಂಟ್ ಅಂತಾರೆ. ಯಾವ್ದಾರ ಮಾಡ್ಕೊಳ್ಳಿ, ನೌಕರಿಗೆ ಸಂಬಳ ಜಾಸ್ತಿ ಆದರೂ ಸಾಕು. ಇದು ಒಕ್ಕೂಟದ ಬೇಡಿಕೆ. ನಮ್ಮ ಬೇಡಿಕೆ ಸಮಾನ ವೇತನ. ಹಂಗಂತ ಹೇಳಿ ಇವಾಗ ಆಡಳಿತ ವರ್ಗ ಎಷ್ಟೋ ಕೊಡ್ತೀನಿ ಅಂತ ಹೇಳಿದೆ. 3, 6, 5, 8, 9, 10, ಹಿಂದೆ 15 ಆಗಿತ್ತು. ನಾವು ಆಡಳಿತ ವರ್ಗ ಕೇಳಿದಿಷ್ಟೇ, ನೀವು ಏನು ಕೊಡ್ತೀರೋ ಅದು ಕೊಡಿ, ಅದನ್ನು ನಾವು ಮಧ್ಯಂತರ ಪರಿಹಾರ ಅಂತ ನಾವು ಅದಕ್ಕನ್ನೇ ಡಿಕ್ಲೇರ್ ಮಾಡ್ತೀವಿ. ನೀವು ಅದು ಕೊಟ್ಟಾದಮೇಲೆ ಒಂದು 3 ತಿಂಗಳಲ್ಲಿ ಚುನಾವಣೆ ಮಾಡಿ, 16 ಸಂಘಗಳು ಭಾಗವಹಿಸಲಿ. ಯಾವುದರ ಒಂದು ಸಂಘ ಯಾವುದು ಹೆಚ್ಚು ಬಹುಮತ ಬರ್ತದೋ ಅದಕ್ಕೆ ಮಾನ್ಯತೆ ಕೊಡಿ. ಅವ್ರ ಜೊತೆ ಕೂತ್ಕೊಂಡು ನೀವು ಮಾತಾಡಿ. ಬಹುಮತ ಬಂದಂಥ ಸಂಘಟನೆ ಏನು ಹೇಳ್ತದೋ ಆ ರೀತಿ ನೀವು ನಡ್ಕೊಳ್ಳಿ. ಬಹುಮತದ ಬರೋ ಸಂಘಟನೆ ಸಮಾನ ವೇತನ ಬೇಕು ಅಂದರೆ ಸಮಾನ ವೇತನ ಕೊಡಿ. ಅಥವಾ ಇನ್ನೊಂದು ಸಂಘಟನೆ ಬಂದು ಇಲ್ಲ ನಮಗೆ ಸಮಾನ ವೇತನ ಬೇಡ, ಈ ಚೌಕಾಸಿ ವೇತನ 3, 6, 7, 9, 10, 15 ಅದೇ ಕೊಡಿ ಅಂದರೆ ಅದೇ ಕೊಡಿ, ನಾವು ಬೇಡ ಅಂತ ಹೇಳಲ್ಲ. ಅದಕ್ಕೆ ಆಡಳಿತ ವರ್ಗ ಚಕಾರ ಏನು ಹೇಳಿಲ್ಲ, ಆಗಲ್ಲ ಅಂತ ಹೇಳಿಲ್ಲ, ಮಾಡ್ತೀವಿ, ಚುನಾವಣೆ ನಡೆಸ್ತೀವಿ. ಯಾಕೆಂದರೆ ಇವಾಗ ಕೇಂದ್ರ ಸರ್ಕಾರ ನಿಯಮ ತಂದಿದೆ ಚುನಾವಣೆ ಮಾಡಬೇಕು ಅಂತ, ಮಾಡ್ತೀವಿ. ಯಾವಾಗ ಗೊತ್ತಿಲ್ಲ. ಇದು ಏನಾಗಿದೆ ಇವತ್ತು ಈ ಗೊಂದಲದ ಮಧ್ಯೆ ನೌಕರರಿಗೆ ಏನಪ್ಪ ಏನಾದರೂ ಆಗಲಿ ಇವ್ರ ಜಗಳದಲ್ಲಿ ನಮಗೆ ಯಾಕೆ ತೊಂದರೆ, ನಮ್ಮ ಸಂಬಳ ಜಾಸ್ತಿ ಆಗೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ಅದಕ್ಕೆ ಒಕ್ಕೂಟದಿಂದ ಯಾವತ್ತೂ ಅದನ್ನು ವಿರೋಧ ಮಾಡಲ್ಲ. ಒಂದು, ಚುನಾವಣೆ ಯಾಕೆ ಆಗಿಲ್ಲ ಇಷ್ಟು ವರ್ಷ? ನಾನು 2 ಚುನಾವಣೆಯಲ್ಲಿ ಭಾಗವಹಿಸಿದ್ದೆ, 87 ಒಂದು, 92 ಒಂದು. ನೌಕರರು ಅವರ ಹಕ್ಕನ್ನು ಚಲಾಯಿಸ್ತಾರೆ. ಪ್ರತಿ 4 ವರ್ಷಕ್ಕೊಮ್ಮೆ ಅವರ ಹಕ್ಕನ್ನು ಚಲಾಯಿಸ್ತಾರೆ. ಯಾಕೆ ಅಂದರೆ ಇವಾಗ ಸರ್ಕಾರಗಳು ಬರ್ತಾವೆ 5 ವರ್ಷಕ್ಕೊಂದ್ಸರಿ, ಅವ್ರು ಸರಿಯಾಗಿ ಆಡಳಿತ ಮಾಡಲ್ಲ. ಯಾಕಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ಕಿವಿ, ಕಣ್ಣು, ಮೂಗು ಎಲ್ಲ ಅವ್ರ ಕೆಲಸ ಮಾಡೋದೇ ಇಲ್ಲ. ಅವಾಗೇನು ಮಾಡ್ತಾರೆ, ಆ ಸರ್ಕಾರ ತೆಗೆದು ಇನ್ನೊಂದು ಸರ್ಕಾರ ತರ್ತಾರೆ. ಹಾಗೆ ಇಲ್ಲೂ ಕೂಡ ಯಾವ ನೌಕರರ ಸಂಘಟನೆ ಸರಿಯಾಗಿ ಕೆಲಸ ಮಾಡದಿದ್ದಾಗ ಬೇರೆ ನೌಕರ ಸಂಘವನ್ನು ತರೋಕ್ಕೆ ಅವಕಾಶ ಇದೆ. ಆ ಹಕ್ಕನ್ನೇ ಮೊಟಕುಗೊಳಿಸಿದೆ ಸುಪ್ರೀಂ ಕೋರ್ಟ್, ಹೇಳಿದೆ ಮಾಡಬೇಕು ಅಂತ ಹೇಳಿ. ಆದರೆ ಆಡಳಿತ ವರ್ಗ ಮಾಡ್ತಾ ಇರಲಿಲ್ಲ. ಈಗ ಕೇಂದ್ರ ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ ಒಂದು ಆರ್ಡಿನೆನ್ಸ್ ಇಲ್ಲ, ಅಂದರೆ ಕಾನೂನು ಇಲ್ಲ ಅಂತ. ಈಗ ಕೇಂದ್ರ ಸರ್ಕಾರ ಈ ಆರ್ಡಿನೆನ್ಸ್ ತಂದಿರೋದ್ರಿಂದ ಈಗ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗ ಹೇಳ್ತಾ ಇದೆ. ಸಂತೋಷ, ನಾವು ಸ್ವಾಗತ ಮಾಡ್ತೀವಿ ಅದನ್ನು. ಆದ್ದರಿಂದ ಈಗ ಆಡಳಿತ ವರ್ಗ ತಕ್ಷಣಕ್ಕೆ ಸರ್ಕಾರದ ಮನವೊಲಿಸಿ ಸಮಾನ ವೇತನ ಮಾಡಬೇಕು. ಅದು ಸಾಧ್ಯವಾಗದೇ ಇದ್ದರೆ ಏನು ಕೊಡ್ತಿರೋ ಅದು ಕೊಟ್ಬಿಡಿ. ಕೊಟ್ಟಾದಮೇಲೆ ಚುನಾವಣೆ ಮಾಡಿ, ಗೆದ್ದ ಮೇಲೆ ನೀವು ಅದು ತೀರ್ಮಾನಕ್ಕೆ ಬನ್ನಿ. ಕೆಲವರು ಹೇಳೋದೇನು, ಹೆಂಗೆ ಸಾಧ್ಯ, ನಾವು 25% ಕೇಳ್ತಿದ್ವಿ ಅದೇ ಕೊಡೋಕ್ಕಾಗಲ್ಲ ಅಂತಾರೆ. 40-45% ವ್ಯತ್ಯಾಸ ಇದೆ ನಿಮಗೂ, ನೀವು ಕೇಳೋ ಬೇಡಿಕೆಗೆ, ಸರ್ಕಾರಿ ಚಾಲಕರಿಗೂ ಸಂಸ್ಥೆ ಚಾಲಕರಿಗೂ. ಅದನ್ನು ಯಾರು ಹೇಳಬೇಕು? ಆಡಳಿತ ವರ್ಗ ಸರ್ಕಾರ ಹೇಳಿ, ನೌಕರ ಸಂಘದವರೇ ಹೇಳ್ತಾರೆ. ನೌಕರ ಏನು ನಮ್ಮಲ್ಲಿ ಸಂಘಗಳಿದ್ದಾವೆ ಬೇರೆ, ಅವರೇ ಹೇಳ್ತಾರೆ. ಕೆಲವರು ಸಂಬಳ ಕಡಿಮೆ ಅಂತ ಹೇಳಿದ್ರೆ ಎಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿಯೇ ಹೋಗಿ. ಯಾರು ಹೇಳೋದು? ಆಡಳಿತ ವರ್ಗ ಹೇಳ್ತಿಲ್ಲ, ಸರ್ಕಾರ ಹೇಳ್ತಿಲ್ಲ, ನೌಕರರ ಮುಖಂಡರು ಅಂತ ಹೇಳ್ಕೊತಾರಲ್ಲ ಅವರೇ ಹೇಳ್ತಾರೆ. ಏನು ಮಾಡೋದು? ಅಂಥ ಪರಿಸ್ಥಿತಿಗೆ ಇವತ್ತು ದುಸ್ಥಿತಿಗೆ ಸಾರಿಗೆ ಸಂಸ್ಥೆ ಬಂದಿದೆ. ಸಂಸ್ಥೆಯಲ್ಲಿರ್ತಕ್ಕಂಥ ಕೆಲವು ನೌಕರರು, ಎಲ್ಲರೂ ಅಂತ ಹೇಳಲ್ಲ. ಇನ್ನು ಈ ವಾಟ್ಸಪ್ ಅಂತ ಏನು ಬಂದಿದೆ, ಅದರಲ್ಲಿ ನೌಕರ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳ್ತಾರೆ, ಹೇಳೋಕ್ಕೆ ಅವಕಾಶ ಇದೆ. ಮೊದಲಾಗ ಅದಿರಲಿಲ್ಲ. ಅಧಿಕಾರಿಗಳ ಹತ್ರ ಹೋಗ್ಬೇಕಾದ್ರೆ ಚಪ್ಪಲಿ ಬಿಟ್ಬಿಟ್ಟು ಚೇಂಬರ್ಗೆ ಹೋಗ್ಬೇಕಾಗಿತ್ತು, ಬಟ್ಟೆ ಚೆನ್ನಾಗಿದೆ ಹರ್ಕೊಂಡು ಒಳಗಡೆ ಹೋಗ್ಬೇಕಾಗಿತ್ತು. ಆ ಪರಿಸ್ಥಿತಿ ಇವತ್ತಿಲ್ಲ. ಆ ಅಭಿಪ್ರಾಯಗಳನ್ನ ಹೇಳ್ತಾರೆ ಅಂದರೆ ವಾಟ್ಸಪ್ ಥರ ಇದೆ, ಏನು ಬೇಕಾದ್ರೂ ಮಾತಾಡ್ಬೋದು. ಯಾಕೆಂದರೆ ಆ ವಿರೋಧಿಗಳು ಎದುರಿಗಿರೋಲ್ಲ. ಅಲ್ಲಿದ್ದರೆ ಅವನು ಜಗಳನೇ ಆಗುತ್ತೆ, ಹೊಡೆದಾಟನೂ ಆಗುತ್ತೆ, ಅದೆಲ್ಲ ಆಗುತ್ತೆ. ಎದುರಿಗೆ ಮಾತಾಡೋಕ್ಕಾಗಲ್ಲ. ಈ ವಾಟ್ಸಪ್ಪಲ್ಲಿ ಅವ್ರ ಕೋಪವನ್ನು ತೋರಿಸ್ಕೋತಾರೆ.
ಅಧಿಕಾರಿಗಳು ಮಾಡುವಂಥ ಕುತಂತ್ರಗಳು ಕೂಡ ವಾಟ್ಸಪ್ಪಲ್ಲಿ ಬರ್ತದೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಭಾಳ ಒಳ್ಳೆಯದಿದು. ಆಡಳಿತ ವರ್ಗ ಕೂಡ ಆ ವಾಟ್ಸಪ್ನಲ್ಲಿ ಬರ್ತಕ್ಕಂಥ ಅಭಿಪ್ರಾಯಗಳನ್ನ ತಗೊಂಡು ಕ್ರೋಢೀಕರಿಸ್ತದೆ. ಆದರೆ ಕ್ರಮ ತಗೊಳ್ಳೋಕ್ಕೆ ಇಲ್ಲ. ಉದಾಹರಣೆಗೆ ನಮ್ಮ ನೌಕರ 30, 35, 40 ವರ್ಷ ಕೆಲಸ ಮಾಡಿ ನಿವೃತ್ತಿ ಆಗ್ತಾನೆ. ಅವನು ನಿವೃತ್ತಿ ಆದಮೇಲೆ ಅವನಿಗೆ ಮತ್ತು ಅವನ ಪತ್ನಿಗೆ ಒಂದು ಪಾಸ್ ಕೊಡ್ತಾರೆ, ರಿಟೈರ್ಡ್ ಪಾಸ್. ಅವರು ಎಲ್ಲ ನಮ್ಮ ಸಾರಿಗೆ ನಿಗಮದಲ್ಲಿ ಇರ್ತಕ್ಕಂಥ ವಾಹನದಲ್ಲಿ ಎಲ್ಲ ಕಡೆ ಓಡಾಡ್ಬೋದು. ಅದು ಓಲ್ವೋ ಅವೆಲ್ಲ ಅದರಲ್ಲಿಲ್ಲ, ಆರ್ಡಿನರಿ ಬಸ್ಗಳಲ್ಲಿ, ಎಕ್ಸ್ಪ್ರೆಸ್ಗಳಲ್ಲಿ. ಓಲ್ವೋ ಅದರಲ್ಲಿ 50% ಹಣ ಕೊಟ್ಟು ನಾವು ಪ್ರಯಾಣ ಮಾಡ್ಬೋದು. ನಿಜ, ಒಳ್ಳೆಯ ಒಂದು ತೀರ್ಮಾನ ಇದು. ನಾವು ಒಂದು ಸರಿ 1 ವರ್ಷದಿಂದ ಹೇಳಿದ್ವಿ ಆಡಳಿತ ವರ್ಗಕ್ಕೆ, ಸರ್ಕಾರಕ್ಕೆ. ಈಗ ಗ್ಯಾರಂಟಿ ಯೋಜನೆ ತಂದಿದ್ದಾರೆ ಮಹಿಳೆಯರಿಗೆ. ನಮ್ಮ ಮಹಿಳೆಯರು, ನೌಕರರ ಪತ್ನಿಯರು, ಅವರು ಮಹಿಳೆಯರಲ್ವಾ? ಹೌದು. ಅವ್ರಿಗೆ ಯಾಕೆ 500 ರೂಪಾಯಿ ವರ್ಷಕ್ಕೆ? ಅವ್ರಿಗೆ ಫ್ರೀ ಮಾಡಿ, ಯಾರಿಗೆ ನೌಕರಿ ಇವರು ಸ್ತ್ರೀಯರಿಗೆ, ಬೇರೆಯವ್ರಿಗೆ, ಮಹಿಳೆಯರಿಗೆ ಫ್ರೀ ಮಾಡಿದ್ದೀರಾ. ನಾವೇ ಮಾತ್ರ ಯಾಕೆ ಹಣ ಹಾಕ್ತೀರಾ? ಹೌದು ಆಯಿತು, ನಾವು ಅದನ್ನು ವಾಪಸ್ ತೊಗೋತೀವಿ ಹೇಳಿ ವರ್ಷ ಆಯಿತು. ಈ ಬಂದಿರೋ MD ಬಂದು 6 ತಿಂಗಳಾಯಿತು. ಆವಾಗಲೇ ಬಂದಾಗಲೇ ಹೇಳಿದ್ವಿ, ಅವರು ಒಪ್ಕೊಂಡ್ರು, ಸಾರಿಗೆ ಸಚಿವರು ಒಪ್ಕೊಂಡ್ರು. ಹೋದಾಗಲೇ ಹೇಳ್ತಾನೆ ಇದ್ದೀವಿ, ಆಯಿತು ಮಾಡ್ತೀವಿ. ಅದರೊಳಗೆ ಈಗಿರೋ MD ಅವರು ಭಾಳ ನಗುಮುಖದಿಂದನೇ ಹೇಳ್ತಾರೆ, ಮಾಡ್ತೀವಿ. ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ, ಹಾಗೆ ಹೇಳ್ಕೊಂಡೇ ಹೋಗ್ತಾ ಇರ್ತಾರೆ. ನಾನು ಹಲವಾರು ಬಾರಿ ಒಕ್ಕೂಟದ ಸಭೆಯಲ್ಲಿ ಮಾತುಕತೆಯಲ್ಲಿ ಭಾಗವಹಿಸಲು ಒತ್ತಾಯ ಮಾಡ್ತಾನೆ ಇದ್ದೀವಿ. ಹಾಗೆ ಆಡಳಿತ ವರ್ಗ, ಸರ್ಕಾರ ಈ ಬೇಡಿಕೆಗಳನ್ನ ಈಡೇರಿಸಿದ್ರೆ ಹೋರಾಟ ನಡೆಯೋದು ಅಂತೂ ಖಂಡಿತ. ಅದರಿಂದ ಯಾರು ಬೆಂಬಲ ಕೊಡಲಿ ಕೊಡದೇ ಇರಲಿ, ನನಗನ್ಸುತ್ತೆ ಸಾರಿಗೆ ನೌಕರರು ಬೆಂಬಲ ಕೊಡ್ತಾರೆ. ಸಾರಿಗೆ ನೌಕರಿಗೆ ಬೇಕಾಗಿದೆ ಇವತ್ತು. ಆದ್ದರಿಂದ ನಾನು ಮತ್ತೊಮ್ಮೆ ಎಲ್ಲರೂ ಸಾರಿಗೆ ನೌಕರನ್ನು ಕೇಳೋದು, ಈ ಒಂದು ಹೋರಾಟ ಏನು ನಡೀತಿದೆ ಪಾದಯಾತ್ರೆ, ಅದಕ್ಕೆ ಬೆಂಬಲ ಕೊಡಿ. ಜೊತೆಗೆ 21ರಿಂದ ಏನು ಅನಿರ್ದಿಷ್ಟ ಕಾಲದ ಹೋರಾಟ ನಡೀತಿದೆ ಅದಕ್ಕೂ ಕೂಡ ಬೆಂಬಲ ಕೊಡಬೇಕು ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.